ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. T20 ವರ್ಲ್ಡ್ ಕಪ್ ಅನ್ನ ನಾವು ಗೆದ್ದು ಚಾಂಪಿಯನ್ ಆಗಿ ಒಂದು ವಾರ ಆಲ್ಮೋಸ್ಟ್ ಆಗ್ತಾ ಬಂತು. ಬಟ್ ಇನ್ನು ಆ ಹ್ಯಾಂಗ್ ಓವರ್ ಮಾತ್ರ ಹಾಗೇನೆ ನಮ್ಮ ತಲೆಯಲ್ಲಿದೆ. ಒಂದೊಂದು ದೃಶ್ಯ, ಒಂದೊಂದು ಸೆಲೆಬ್ರೇಷನ್, ಮೊನ್ನೆ ಮುಂಬೈನಲ್ಲಿ ಸೇರಿದಂತ ಕ್ರೌಡ್, ಇದೆಲ್ಲವನ್ನು ಕೂಡ ನೋಡಿದಾಗ ಅಬ್ಬಾ, ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೂ ಸಾರ್ಥಕ. ಜೊತೆಗೆ ಇಷ್ಟು ದಿನಗಳ ನೋವಿತ್ತಲ್ಲ ನಮ್ಮಲ್ಲಿ, ಒಂದು ICC ಟ್ರೋಫಿ ಬರ್ತಾ ಇಲ್ಲ ಅನ್ನೋದು, ಅದೆಲ್ಲವೂ ಕೂಡ ಈ ದೃಶ್ಯಗಳನ್ನ ನೋಡ್ತಾ ನೋಡ್ತಾ ನಮ್ಮಲ್ಲಿ ಹೀಲ್ ಆಗ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಒನ್ ಡೇ ವರ್ಲ್ಡ್ ಕಪ್ ಅನ್ನ ಏನು ಸೋತಿದ್ವಲ್ಲ, ಆ ನೋವು ಕೂಡ ನಿಧಾನವಾಗಿ ಈಗ ಮುಲಾಮ್ ಹಚ್ಚಿದಾಗ ಆಗಿದೆ. ಒಂದು ರೀತಿ ರಿಲೀಫ್ ಸಿಗ್ತಾ ಇದೆ. ಹಾಗೇನೆ ಈಗ ಎರಡು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಒಂದು, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ. ಎರಡನೇದಾಗಿ, ಇವತ್ತು ಭಾರತ ಮತ್ತು ಜಿಂಬಾಬ್ವೆ ನಡುವೆ T20 ಇವತ್ತಿನಿಂದ ಆರಂಭ ಆಗ್ತಿದೆ. ಟೀಮ್ ಹೇಗಿರುತ್ತೆ, ಹಾಗೇನೆ ಏನೆಲ್ಲ ಕಾಂಬಿನೇಷನ್, ಎಲ್ಲಿ ನೀವು ನೋಡ್ಬೋದು ಲೈವ್ ಟೆಲಿಕಾಸ್ಟ್, ಇದರ ಬಗ್ಗೆ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ. ಮೊದಲನೇದಾಗಿ ರೋಹಿತ್ ಶರ್ಮಾ ವಿಚಾರವಾಗಿ ಮಾತನಾಡೋದಾದ್ರೆ, ರೋಹಿತ್ ಶರ್ಮಾ ಈ ಬಾರಿ ಟೀಮನ್ನು ಅದ್ಭುತವಾಗಿ ಲೀಡ್ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ನ ಮಹೇಂದ್ರ ಸಿಂಗ್ ಧೋನಿ ಅವರ ನಂತರ ಎರಡನೇ ಬಾರಿಗೆ ಭಾರತಕ್ಕೆ ತಂದು ಕೊಟ್ಟಿದ್ದಾರೆ. ಅದು ಕೂಡ ಕೊನೆಯ 5 ಓವರ್. ಯಾವುದೇ ಕ್ಯಾಪ್ಟನ್ ಆಗಿದ್ರು ಕೂಡ ನರ್ವಸ್ ಆಗಿರೋರು, ಪಂದ್ಯವನ್ನ ಕೈ ಚೆಲ್ಲಿರೋರು. ಆಗಲ್ಲ, ಇನ್ನು ಡೇವಿಡ್ ಮಿಲ್ಲರ್ ಕ್ಲಾಸನ್ ಅಂತ ಆಟಗಾರ ಇದ್ದಾಗ ಅದನ್ನು ಕಂಬ್ಯಾಕ್ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಆದರೆ ರೋಹಿತ್ ಶರ್ಮಾ ಕೂಲ್ ಮೈಂಡಲ್ಲಿ ಕೊನೆಯ 5 ಓವರ್ನಲ್ಲಿ ಕಂಪ್ಲೀಟ್ ಆಗಿ ಮ್ಯಾಚನ್ನು ಬೌಲರ್ಗಳನ್ನು ಅಲ್ಲಿ ಕರೆಕ್ಟಾಗಿ ಬಳಸೋ ಮೂಲಕ ಶಿಫ್ಟ್ ಮಾಡಿದ್ರು. ಹಾಗೇನೆ ಈಗ ಇರುವಂತಹ ಪ್ರಶ್ನೆ ಅಂತಂದ್ರೆ, ರೋಹಿತ್ ಶರ್ಮಾ ಈಗ IPLಗೆ ಮತ್ತೆ ಕ್ಯಾಪ್ಟನ್ ಆಗಿ ವಾಪಸ್ ಬರ್ತಾರಾ? ಕಳೆದ ಸೀಸನ್ ವಿತೌಟ್ ಕ್ಯಾಪ್ಟನ್ ಆಗಿ ಅವರು ಕಣಕ್ಕಿಳಿದಿದ್ರು. ಮುಂಬೈ ಇಂಡಿಯನ್ಸ್ ಏನು ಪರ್ಫಾರ್ಮೆನ್ಸ್ ಕೊಡ್ತು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಮತ್ತೆ IPLನಲ್ಲಿ ಅವರು ಕ್ಯಾಪ್ಟನ್ ಆಗಿ ಬರಲೇಬೇಕಾಗುತ್ತೆ. ಯಾಕೆಂದ್ರೆ ಇಂಥ ಒಂದು ವಿಕ್ಟರಿಯನ್ನು ಕೊಟ್ಟ ಮೇಲೆ ರೋಹಿತ್ ಶರ್ಮಾ ಒಬ್ಬ ನಾರ್ಮಲ್ ಪ್ಲೇಯರ್ ಆಗಿ ಟೀಮ್ನಲ್ಲಿರೋದು ಯಾವ ತಂಡಕ್ಕೂ ಕೂಡ ಅದು ಲಾಭನೂ ಅಲ್ಲ, ಜೊತೆಗೆ ಅವ್ರಿಗೊಂದು ವೈಟೇಜ್ ಕೂಡ ಅಲ್ಲ. ಮತ್ತೆ ಅವರು IPL ಮುಂದಿನ ಸೀಸನ್ಗೆ ಕ್ಯಾಪ್ಟನ್ ಆಗಿ ಬರಲೇಬೇಕಾಗುತ್ತೆ. ಹಾಗಾದ್ರೆ ಯಾವ ತಂಡದ ಕ್ಯಾಪ್ಟನ್ ಆಗ್ತಾರೆ? ಈಗ ಅವರು ಇರೋದು ಮುಂಬೈ ಇಂಡಿಯನ್ಸ್ನಲ್ಲಿ ಆಲ್ರೆಡಿ ಈಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಗುಜರಾತ್ನಿಂದ ಟ್ರೇಡ್ ಮಾಡಿ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ಈಗ ವರ್ಲ್ಡ್ ಕಪ್ನಲ್ಲೂ ಕೂಡ ಒಳ್ಳೆ ಹೆಸರು ಬಂದಿದೆ. ಏನು ಅವ್ರಿಗೆ ಹೆಟ್ರೆಡ್ ಇತ್ತು, ಅವ್ರ ಬಗ್ಗೆ ಒಂದಷ್ಟು ತಮಾಷೆಗಳು, ಟ್ರಾಲ್ಗಳಾಗ್ತಿತ್ತು, ಜನ ಹೋದಲ್ಲಿ ಬಂದಲ್ಲಿ ತಮಾಷೆ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಈಗ ಡ್ಯಾಮೇಜ್ ಕವರ್ ಆಗಿದೆ. ಟೀಮ್ಗೆ ವರ್ಲ್ಡ್ ಕಪ್ ಗೆಲ್ಸಿರೋದ್ರಿಂದ ಮತ್ತೆ ಇಮೇಜ್ ಅನ್ನ ವಾಪಸ್ ಪಡ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ. ಆ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಅವ್ರನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸುತ್ತಾ, ಅಥವಾ ರೋಹಿತ್ ಶರ್ಮಾ ಅವ್ರನ್ನ ಇರಿಸ್ಕೊಂಡು ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡದೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರಿಸಿದ್ರೆ ಆಬ್ವಿಯಸ್ಲಿ ಅಭಿಮಾನಿಗಳಿಗೂ ಕೂಡ ಅನ್ಸುತ್ತೆ, ಬರೀ ರೋಹಿತ್ ಶರ್ಮಾ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಇಡೀ ದೇಶದ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ಏನಿದು ರೋಹಿತ್ ಶರ್ಮಾ ಒಬ್ಬ ವರ್ಲ್ಡ್ ಚಾಂಪಿಯನ್ ಟ್ರೋಫಿನ ತಂದ ಸೀಸನ್ನಲ್ಲೇ ಅವರು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಇನ್ ಕೇಸ್ ಮುಂಬೈ ಇಂಡಿಯನ್ಸ್ ಮತ್ತೆ ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿಗೆ ತಂದರೆ ಹಾರ್ದಿಕ್ ಪಾಂಡ್ಯ ಭವಿಷ್ಯ ಏನು, ಅವರ ವಿಚಾರವಾಗಿ ಅವರ ಮೊರಾಲ್ ಏನಿರುತ್ತೆ, ಅಥವಾ ಒಂದು ಯೋಚನಾ ಲಹರಿ ಏನಿರುತ್ತೆ, ಅದಕ್ಕೊಂದು ಹೊಡೆತ ಕೊಟ್ಟ ಹಾಗಾಗುತ್ತೆ. ಆ ಕಾರಣಕ್ಕೆ ಈಗ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ನಲ್ಲೇ ಒಂದಷ್ಟು ಕನ್ಫ್ಯೂಷನ್ ಶುರು ಆಗುತ್ತೆ. ರೋಹಿತ್ ಶರ್ಮಾ ಅವರಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡೋದಾ, ಅಥವಾ ಹಾರ್ದಿಕ್ ಪಾಂಡ್ಯ ಅವ್ರನ್ನೇ ಮುಂದುವರಿಸೋದಾ? ಸಹಜವಾಗಿ ಇದು ನಡೆಯುತ್ತೆ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಇಲ್ಲ ಹಾರ್ದಿಕ್ ಪಾಂಡ್ಯ ಜೊತೆನೇ ಏನಾದರೂ ಕ್ಯಾಪ್ಟನ್ಸಿಲಿ ನಾವು ಮುಂದುವರಿತೀವಿ, ಏನು ಚೇಂಜ್ ಇಲ್ಲ ಅಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅಲ್ಲೇ ಉಳಿತಾರ ಅಥವಾ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ಬೋದು? ಯಾಕಂದ್ರೆ ಎರಡು ಪ್ರಮುಖ ಟೀಮ್ಗಳು ಈಗ ಕ್ಯಾಪ್ಟನ್ನ ಹುಡುಕಾಟದಲ್ಲಿವೆ, ಅಥವಾ ಒಬ್ಬ ಸೀನಿಯರ್ ಪ್ಲೇಯರ್ ಕ್ಯಾಪ್ಟನ್ಸಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಒಂದಷ್ಟು ಟೀಮ್ಗಳಲ್ಲಿ ಸೆಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಕೋಲ್ಕತ್ತಾ ನೈಟ್ ರೈಡರ್ಸ್ನಲ್ಲಿ ಈಗಾಗಲೇ ಶ್ರೇಯಸ್ ಅಯ್ಯರ್ ಟ್ರೋಫಿನ ತಂದಿದ್ದಾರೆ. ಅವರೇ ಮುಂದಿನ ಒಂದಷ್ಟು ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪ್ಟನ್ ಆಗುವಂತ ಚಾನ್ಸಸ್ ಇದೆ. ಹಾಗೇನೆ ರಾಜಸ್ಥಾನ ರಾಯಲ್ಸ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್, ಡೆಲ್ಲಿ ಅಂತ ಬಂದಾಗ ರಿಷಬ್ ಪಂತ್. ಸೊ ಇಂತಹ ಒಂದಷ್ಟು ಯಂಗ್ ಕ್ಯಾಪ್ಟನ್ಗಳು ಇರೋದ್ರಿಂದ ಅವರಿಗೆ ಮತ್ತೊಬ್ಬ ಸೀನಿಯರ್ ಬಂದು ಲೀಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಸನ್ರೈಸರ್ಸ್ ಅಂತ ಬಂದಾಗ ಪ್ಯಾಟ್ ಕಮಿನ್ಸ್ ಅದ್ಭುತವಾದಂಥ ಕ್ಯಾಪ್ಟನ್ ಇದ್ದಾರೆ ಅವರಿಗೆ. ಸೊ ಹೀಗೆ ಒಂದೊಂದೇ ಟೀಮ್ಗಳನ್ನು ನೋಡ್ತಾ ಬಂದಾಗ ಎಲ್ರಿಗೂ ಕೂಡ ಸೆಟ್ಲ್ ಆಗಿರುವಂಥ ಕ್ಯಾಪ್ಟನ್ ಇದೆ. ಮುಂಬೈ ವಿಚಾರ ಮಾತಾಡಿದ್ವಿ, ಕೋಲ್ಕತ್ತಾ, ಡೆಲ್ಲಿ ನೋಡಿದ್ವಿ, ಹೈದರಾಬಾದ್ ನೋಡಿದ್ವಿ, ಹಾಗೇನೆ ರಾಜಸ್ಥಾನ್, ಇವರೆಲ್ಲರಿಗೂ ಕೂಡ ಸೆಟ್ಲ್ ಆಗಿರುವಂಥ ಕ್ಯಾಪ್ಟನ್ ಇದ್ದಾರೆ. ಆದರೆ ಈಗ ಉಳಿದಂಥ ತಂಡಗಳು, ಇನ್ನೊಂದು ಕಡೆ KL ರಾಹುಲ್ ಅವರು ಕೂಡ ಲಕ್ನೋದಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾರೆ. ಆದರೆ ಕೊನೆ ಹಂತದಲ್ಲಿ ಒಂದಷ್ಟು ಆಯ್ತು ಜಟಾಪಟಿ ಓನರ್ ಮತ್ತು ರಾಹುಲ್ ನಡುವೆ. ಬಟ್ ಇವನ್ ನಂತರ ಅವರು ಬ್ಯಾಕ್ ಮಾಡಿದ್ದಾರೆ, ಹಾಗಾಗಿ ರಾಹುಲ್ ಅಲ್ಲೇ ಉಳ್ಕೊಳ್ಬೋದು ಏನೋ. ಸೊ ಆ ರೀತಿಯಾಗಿದೆ. ಆದರೆ ಈಗ RCB ಹಾಗೇನೆ ಚೆನ್ನೈ ಸೂಪರ್ ಕಿಂಗ್ಸ್, ಚೆನ್ನೈನಲ್ಲಿ ಧೋನಿ ಮತ್ತೆ ಮುಂದಿನ ಸೀಸನ್ ಆಡ್ತಾರಾ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಒಂದ್ ಕಡೆ ಋತುರಾಜ್ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನು ಕೊಟ್ಟಿದ್ರು ಕೂಡ ಧೋನಿ ಅವರೇ ಬ್ಯಾಕ್ ಎಂಡ್ ಅಲ್ಲಿ ಕ್ಯಾಪ್ಟನ್ಶಿಪ್ ಅನ್ನು ನಿಭಾಯಿಸ್ತಾ ಇದ್ರು. ಆ ಕಾರಣಕ್ಕೆ ಅಲ್ಲೂ ಕೂಡ ಒಬ್ಬ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಬಹಳಷ್ಟು ಚರ್ಚೆ ಇದೆ, ಅವರು ಚೆನ್ನೈಗೆ ಕ್ಯಾಪ್ಟನ್ ಆಗ್ಬೋದು ರೋಹಿತ್ ಶರ್ಮಾ, ಮತ್ತೆ ಏನಾದರೂ ಮುಂಬೈನಲ್ಲಿ ಕ್ಯಾಪ್ಟನ್ಶಿಪ್ ಇಲ್ಲದೆ ಹೋದ್ರೆ, ಆ ಪ್ಲಾನ್ಗಳು ಮುಂಬೈ ಕ್ಯಾಂಪ್ನಲ್ಲಿ ಇಲ್ಲದೆ ಹೋದ್ರೆ ಚೆನ್ನೈಗೆ ಬರ್ಬೋದು ಅಂತ. ಇದರ ಜೊತೆಗೆ RCBಯಲ್ಲೂ ಕೂಡ ಫಾಫ್ ಡುಪ್ಲೆಸಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಮತ್ತೆ ಅವ್ರು ಆಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಆ ಕಾರಣಕ್ಕೆ ಏನಾದರೂ ರೋಹಿತ್ ಶರ್ಮಾ RCBಗೆ ಬಂದು ಕ್ಯಾಪ್ಟನ್ ಆಗ್ಬೋದಾ? ಇದು ಬಹಳಷ್ಟು ಜನರ ಕನಸು. RCBಯಲ್ಲಿ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಅವ್ರನ್ನ ಜೊತೆಗೆ ಆ ರೆಡ್ ಅಂಡ್ ಬ್ಲಾಕ್ ಜರ್ಸಿಯಲ್ಲಿ ನೋಡಬೇಕು ಅನ್ನೋದು. ಬಟ್ ಇದೆಲ್ಲವೂ ಕೂಡ ಇನ್ನೂ ಪ್ರಿಲಿಮಿನರಿ, ಇನ್ನೂ ಕೂಡ ತೀರಾ ಸ್ಟ್ರಾಂಗ್ ಆಗಿರುವಂತಹ ವಿಚಾರಗಳಲ್ಲ. ಆದರೆ ಬಹಳಷ್ಟು ಎಕ್ಸ್ಪರ್ಟ್ಗಳೇ ಹೇಳಿರುವಂತಹ ಪ್ರಕಾರ ಒಂದು ಯೆಲ್ಲೋ ಜರ್ಸಿಯಲ್ಲಿ ರೋಹಿತ್ ಶರ್ಮಾ ಕಾಣ್ತಾರೆ, ಎಲ್ಲೇ ಹೋದ್ರೆ ರೆಡ್ ಜರ್ಸಿಯಲ್ಲಿ ಕಾಣಿಸ್ಬೋದು ಅಂತ. ಈ ಎರಡು ಟೀಮ್ಗಳು ಕೂಡ ಖಂಡಿತ ರೋಹಿತ್ ಶರ್ಮಾ ಅವ್ರನ್ನ ಕನ್ಸಿಡರೇಷನ್ ಇಟ್ಟಿರ್ತವೆ.
ಒಂದು ವೇಳೆ ಆ ಥರ ಮಾಡೋದಾದರೆ ಒಂದಷ್ಟು ಮೇಜರ್ ಪ್ಲೇಯರ್ಗಳನ್ನು ಬಿಡಬೇಕಾಗುತ್ತೆ. ಯಾಕಂದರೆ ರೋಹಿತ್ ಶರ್ಮಾ ಅವ್ರನ್ನ ಅಷ್ಟು ಕಡಿಮೆ ಬಜೆಟ್ಗೆ ಬಿಡ್ ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ಬಜೆಟ್ ಬೇಕಾಗುತ್ತೆ. ಒಂದು ರೆಕಾರ್ಡ್ ಬ್ರೇಕಿಂಗ್ ಆಗ್ಬೋದು ಮುಂದಿನ ಆಪ್ಷನಲ್ಲಿ ಏನಾದರೂ ರೋಹಿತ್ ಶರ್ಮಾ ಬಂದರೆ ಅಥವಾ ಟ್ರೇಡ್ ಆದರೆ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ. ಏನಾದರೂ ಬಿಡ್ಡಿಂಗ್ಗೆ ಬಂದರೆ ಖಂಡಿತ ಅದೊಂದು ರೆಕಾರ್ಡ್ ಬ್ರೇಕಿಂಗ್ ಬಿಡ್ ಆಗುತ್ತೆ. ಯಾಕಂದರೆ ರೋಹಿತ್ ಶರ್ಮಾ ಸದ್ಯಕ್ಕೆ ಅಷ್ಟು ಡಿಮ್ಯಾಂಡಲ್ಲಿದ್ದಾರೆ. ಸೊ ಇದೆಲ್ಲವೂ ಕೂಡ ನಾವು ಗಮನಿಸಿದ್ರೆ ಭಾಳ ಒಂದು ಟ್ರಿಕ್ಕಿ ಸಿಚುವೇಶನ್. ಬರೀ ಪ್ಲೇಯರ್ ಆಗಿ ರೋಹಿತ್ ಶರ್ಮಾ ಮುಂದಿನ ಸೀಸನ್ ಆಡೋಕೆ ಸಾಧ್ಯ ಆಗಲ್ಲ, ಕ್ಯಾಪ್ಟನ್ ಆಗಲೇಬೇಕು. ಆದರೆ ಯಾವ ತಂಡಕ್ಕೆ ಹಾಕ್ತಾರೆ? ಮುಂಬೈಗಾದರೆ ಓಕೆ, ವೆಲ್ ಆ್ಯಂಡ್ ಫೈನ್. ಆದರೆ ಹಾರ್ದಿಕ್ ಪಾಂಡ್ಯ ಏನಾದರೂ ಮತ್ತೆ ಅಲ್ಲಿಂದ ಟ್ರೇಡ್ ಆಗ್ತಾರಾ ಅಥವಾ ಅಲ್ಲೇ ಉಳ್ಕೊಂಡು ನಂಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೂ ಓಕೆ, ನಾನು ಆಡ್ತೀನಿ ಅಂತ ಏನಾದರೂ ಅವರು ಒಪ್ಪಿದ್ರೆ, ಎಲ್ಲವೂ ಕೂಡ ಸರಿಯಾಗಿ ಕೂಡಿ ಬಂದರೆ ಮತ್ತೆ ಕ್ಯಾಪ್ಟನ್ ಆಗ್ಬೋದು. ಇಲ್ಲೇ ಹೋದರೆ ಬೇರೆ ಟೀಮ್ಗೆ ಹೋಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿದೆ. ಇದು ಕ್ಯಾಪ್ಟನ್ಸಿ ವಿಚಾರವಾಗಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಈ ಬಾರಿ IPL ನಲ್ಲಿ ನಾವು ನೋಡ್ಬೋದಾ ಅನ್ನೋದು ಮುಂದಿನ ಸೀಸನ್ನಲ್ಲಿ ಇದು ವಿಚಾರ. ಆದರೆ ನೀವು ಇಂಡಿಯಾ ಜಿಂಬಾಬ್ವೆ ಇವತ್ತು 4:30ಕ್ಕೆ ನೀವು ಮ್ಯಾಚನ್ನು ನೋಡ್ಬೋದು. ಶುಭಾನ್ ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಈಗ ಟೀಮ್ ಹೋಗಿದೆ, ಯಂಗ್ ಟೀಮ್. ಒಂದು 3 ಜನ ಈಗ ಶಿವಮ್ ದುಬೆ, ಸಂಜು ಸ್ಯಾಮ್ಸನ್ ಇನ್ನೂ ಕೂಡ ಅಲ್ಲಿ ಜಾಯ್ನ್ ಆಗಿಲ್ಲ. ಕಾರಣ ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅವರು ಟೀಮ್ನ ಮತ್ತೆ ಜಾಯ್ನ್ ಆಗ್ತಾರೆ. ಸೊ ಅವ್ರನ್ನ ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಕೊಳ್ಳಲಾಗಿದೆ. ಇವತ್ತಿನ ಟೀಮ್ನಲ್ಲಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಇವತ್ತು ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡ್ತಾರೆ. ಇದೊಂದು ಭಾಳ ವಿಶೇಷವಾದಂಥ ವಿಚಾರ. ಈತನಿಗೆ ಅದ್ಭುತವಾದಂಥ ಭವಿಷ್ಯ ಇದೆ. ನೀವು ಲಾಸ್ಟ್ IPL ನೋಡಿದ್ದೀರಾ, ಬರೀ 15, 16, 17 ಬಾಲಲ್ಲಿ ಈತ 50 ಹೊಡೆದಿರೋದು. ಯಾವ ಮ್ಯಾಚಲ್ಲೂ ಕೂಡ ಈತ 20ಕ್ಕಿಂತ ಮೇಲೆ ಬಾಲನ್ನು ತೆಗೆದುಕೊಂಡೇ ಇಲ್ಲ ಅಭಿಷೇಕ್ ಶರ್ಮಾ. ಅಂಥ ಒಬ್ಬ ಪ್ಲೇಯರ್ ಖಂಡಿತ ಫ್ಯೂಚರ್ಗೆ ಈತ ದೊಡ್ಡ ಪ್ಲೇಯರ್ ಆಗ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವೆಲ್ಲರೂ ಕೂಡ ಆತನ ಬ್ಯಾಟಿಂಗ್ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ 1 ಡೌನ್ ಋತುರಾಜ್ ಗಾಯಕ್ವಾಡ್ ಬರ್ತಾರೆ ಅನ್ನೋದು ಈ ಬ್ಯಾಟಿಂಗ್ ಲೈನಪ್ ಬಗ್ಗೆ ಈಗ ಶುಭ್ಮಾನ್ ಗಿಲ್ ಅವರೇ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿರುವಂಥ ವಿಚಾರ. ಸೊ ನೀವು ಸೋನಿ ನೆಟ್ವರ್ಕ್, ಸೋನಿ ಲಿವ್ನಲ್ಲಿ ಈ ಒಂದು ಲೈವ್ ಮ್ಯಾಚನ್ನು ನೋಡ್ಬೋದು ಇವತ್ತು. ಸೊ ಹಾಗಾಗಿ ಇವತ್ತಿನ ಇಂಡಿಯಾ ಜಿಂಬಾಬ್ವೆ ಮುಂದಿನ ಭವಿಷ್ಯದ ಭಾರತ ಹೇಗಿರುತ್ತೆ ಅನ್ನೋದರ ಒಂದು ಝಲಕನ್ನು ಕೊಡುವಂಥದ್ದು. ಜೊತೆಗೆ ಶುಭ್ಮಾನ್ ಗಿಲ್ಗೆ ಕ್ಯಾಪ್ಟನ್ಸಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ. ನ್ಯಾಷನಲ್ ಸೈಡನ್ನು ಅವ್ರು ಲೀಡ್ ಮಾಡ್ತಿದ್ದಾರೆ. ಭವಿಷ್ಯದ ಕ್ಯಾಪ್ಟನ್ ಆಗಬೇಕು ಅಂತ ವೀರೇಂದ್ರ ಸೆಹ್ವಾಗ್ ಕೂಡ ಹೇಳಿದ್ದಾರೆ. ಭವಿಷ್ಯದಲ್ಲಿ ಶುಭ್ಮಾನ್ ಗಿಲ್ ಭಾರತ ತಂಡವನ್ನು ಎಲ್ಲ ಫಾರ್ಮ್ಯಾಟ್ನಲ್ಲೂ ಕೂಡ ಲೀಡ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಗಿಲ್ ಅವರಿಗೆ ಒಂದು ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ. ಸೊ ಇದಾಗಿತ್ತು 2 ವಿಚಾರ, ರೋಹಿತ್ ಕ್ಯಾಪ್ಟನ್ಸಿ ಹಾಗೇನೆ ಇವತ್ತಿನ T20 ಇವತ್ತಿನಿಂದ ಶುರುವಾಗ್ತಿದೆ, ಅದರ ಬಗ್ಗೆ ಮಾಹಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.